ಟೈಮ್ಸ್ ಆಫ್ ANP ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಜಗದೀಶ್ ಚೌಧರಿಯ ಹುಚ್ಚಾಟನೆ ಸರಿಯಲ್ಲ, ಮರುಪರಿಶೀಲಿಸಿ ಗ್ರಾಮಾಂತರದ ಬಿಜೆಪಿ ತಾಲೂಕು ಕಾರ್ಯಾಧ್ಯಕ್ಷ ಸಿದ್ದೇಗೌಡ ಹೇಳಿಕೆ. ಇತ್ತೀಚೆಗೆ ನೆಲಮಂಗಲದಲ್ಲಿ ನಡೆದ ಸಂಸದರ ಅಭಿನಂದನಾ ಸಮಾರಂಭದಲ್ಲಿ ಮದ್ಯ ಹಂಚಿದ ಆರೋಪದಡಿ ತಾಲೂಕು ಬಿಜೆಪಿ ಅಧ್ಯಕ್ಷರಾಗಿದ್ದ ಜಗದೀಶ್ ಚೌಧರಿ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದು ಸರಿಯಲ್ಲ. ನೆಲಮಂಗಲ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಅಮರವಾಗಿ ಬೆಳೆಯುವುದಕ್ಕೆ ಅವರ ಶ್ರಮ ಕಾರಣ. ಕೊರೋನಾ ಸಂದರ್ಭದಲ್ಲಿ ಬಡವರಿಗೆ ಅವರು ಶಾಸಕರಿಗಿಂತ ಹೆಚ್ಚಿನದಾಗಿ ಸಹಾಯ ಮಾಡಿದ್ದಾರೆ. ಸುಮಾರು 30 ವರ್ಷಗಳಿಂದ ನಾನು ಅವರೊಂದಿಗೆ ಒಡನಾಟ. ಪಕ್ಷ ಸಂಘಟನೆ ಶೈಲಿ, ಜನರಿಗೆ ತನ್ನ ಜೇಬಿನಿಂದ ಧನ ಸಹಾಯ ಮಾಡುವುದು ಹತ್ತಿರದಿಂದ ನೋಡಿದ್ದೇನೆ. ಇದಕ್ಕೆ ತಾಜಾ ಉದಾಹರಣೆ ಎಂದರೆ ನಮ್ಮ ತುಮಕೂರು ಜಿಲ್ಲೆಯ ಸಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಠೇವಣಿಯನ್ನು ಪಡೆದುಕೊಳ್ಳಲು ಹರಸಾಹಸ ಮಾಡುತ್ತಿದ್ದ ಕ್ಷೇತ್ರದಲ್ಲಿ ತಮ್ಮದೇ ಆದ ಹಿಡಿತವನ್ನು ಇಟ್ಟುಕೊಂಡು ಅವರ ಕಾರ್ಯವೈಖರಿ ಅವರು ಶಾಸಕರಾಗೋದು ಖಚಿತ ಎಂಬ ರೀತಿ ಇತ್ತು. ಆದರೆ ಪಕ್ಷ ರಾಜೇಶ್ ಗೌಡರವರಿಗೆ ಟಿಕೆಟ್ ನೀಡಿದ ಸಂದರ್ಭದಲ್ಲಿ ಅವರ ಪರವಾಗಿ ನಿಂತು ರಾತ್ರಿ ಹಗಲು ಎನ್ನದೇ ಶ್ರಮಿಸಿ ರಾಜೇಶ್ ಗೌಡರನ್ನು ಶಾಸಕರನ್ನಾಗಿ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇಂತಹ ವ್ಯಕ್ತಿಯನ್ನು ಪಕ್ಷದ ಕಾರ್ಯವೈಖರಿಗೆ ಬಳಸಿಕೊಂಡು ಪಕ್ಷವನ್ನು ನೆಲಮಂಗಲ ಕ್ಷೇತ್ರದಲ್ಲಿ ಸದೃಢ ಮಾಡುವುದಲ್ಲದೆ ಪಕ್ಕದ ನಮ್ಮ ತುಮಕೂರು ಜಿಲ್ಲೆಗೂ ಸಹ ಅದರಲ್ಲೂ ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಸಂಬಂಧಿಕರನ್ನು ಹೊಂದಿರುವಂತಹ ನಾಯಕನನ್ನು ಬಳಸಿಕೊಂಡರೆ ಅನುಕೂಲಕರವಾಗುತ್ತದೆ. ಇದರ ಬಗ್ಗೆ ಒಮ್ಮೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರವರು ಮರುಪರಿಶೀಲಿಸಿ ಅವರಿಗೆ ನಮ್ಮ ಮನೆಯಾದ ಬಿಜೆಪಿಯಲ್ಲಿ ಸ್ಥಾನಮಾನ ನೀಡಬೇಕೆಂದು ಆಗ್ರಹಿಸುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಗೂಳೂರು ಶಿವಕುಮಾರ್, ತಾಲೂಕು ಬಿಜೆಪಿ ಕಾರ್ಯದರ್ಶಿಯಾದ ಸಿದ್ದೇಗೌಡ ಮತ್ತಿತರರು ಹಾಜರಿದ್ದರು. ವರದಿ ANP ತುಮಕೂರು. ಗ್ರಾಮಾಂತರ ಬಿಜೆಪಿಯ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಆದ ನಾನು ಈ ದಿವಸ ಈ ಒಂದು ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ಏನು ನೆಲಮಂಗಲ ತಾಲೂಕು ಅಥವಾ ದವಸಪೇಟೆಯ ನಮ್ಮ ಬಿಜೆಪಿಯ ಅಧ್ಯಕ್ಷರಾದ ಜಗದೀಶ್ ಚೌಧರಿ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಗೆದ್ದಂತಹ ಸಮಯದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದು, ಅಂದು ನಡೆದ ಘಟನೆಯಲ್ಲಿ ಇವರು ಯಾವುದೇ ರೀತಿಯ ಪಾತ್ರ ಇಲ್ಲದಿದ್ದರೂ ಕೂಡ ನಮ್ಮ ಬಿ ಜೆ ಪಿಯ ಆ ಒಂದು ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಧ್ಯಕ್ಷರು ಇವರನ್ನು ಬೇರೆ ಬೇರೆ ಕಾರಣಗಳಿಗೆ ಉಚ್ಚಾಟನೆಯನ್ನು ಮಾಡಿರ್ತಾರೆ. ನಾವು ಕೂಡ 2 ಬಾರಿ ಬಿ ಜೆ ಪಿ ಅಧ್ಯಕ್ಷರಾಗಿ ಅವರ ಏನು ಚಟುವಟಿಕೆಗಳನ್ನ ಗಮನಿಸಿದ್ದು, ಏನು ಪಕ್ಷದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ದವಸಪೇಟೆ ಮತ್ತು ಸುತ್ತಮುತ್ತಲ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಚಟುವಟಿಕೆ ಮತ್ತು ಏನು ಯುವಕರನ್ನ ಆ ಒಂದು ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಸೆಳೆದು ಪಕ್ಷ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾ ಬಂದಿದ್ದಾರೆ. ಯಾವುದೋ ಕಾರಣಕ್ಕೆ ಯಾರೋ ಮಾಡಿದ ತಪ್ಪಿಗೆ ಅವರಿಗೆ ಯಾವುದೇ ನೋಟಿಸನ್ನು ವಿತರಣೆ ಮಾಡದೇ ಉಚ್ಚಾಟನೆ ಮಾಡಿದ್ದು ಸರಿಯಲ್ಲ. ಇದನ್ನು ತಾವು ಪರಿಶೀಲಿಸಿ ಮತ್ತೆ ಏನು ಉಚ್ಚಾಟನೆ ಮಾಡಿದೆ ಅಂತ ತಾವು ಅವ್ರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆಗೊಂಡು ನಮ್ಮ ಪಕ್ಷದ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಅದರಲ್ಲೂ ಕೂಡ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಆ ಭಾಗದ ಯಾವುದೇ ಒಂದು ಪಂಚಾಯಿತಿ ಚುನಾವಣೆ ಇರ್ಬೋದು, ಆಲ್ ಇಂಡಿಯಾ ಚುನಾವಣೆಯಲ್ಲಿ ಇರ್ಬೋದು, ಅವರ ಪಾತ್ರ ಜಾಸ್ತಿ ಇದ್ದು ಆ ಒಂದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಧ್ಯಕ್ಷರ ಉಪಾಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಆದ್ದರಿಂದ ನಮ್ಮ ಪಕ್ಷದ BJP ವರಿಷ್ಠರು ಮತ್ತು ಆ ಒಂದು ಭಾಗದ ಅಧ್ಯಕ್ಷರು ಈ ಏನು ಉಚ್ಚಾಟನೆ ಮಾಡಿರತಕ್ಕಂಥ ಜಗದೀಶ್ ಚೌಧರಿ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತಂದು ಅವರಿಗೆ ಪಕ್ಷ ಸಂಘಟನೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತುಮಕೂರು ಗ್ರಾಮಾಂತರದ 2 ಬಾರಿ ಕಾರ್ಯದರ್ಶಿ ಆಗಿದ್ದೆ, 1 ಬಾರಿ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಂತನು ಏನು ನಮ್ಮ ನೆಲಮಂಗಲ ತಾಲೂಕು BJP ಅಧ್ಯಕ್ಷ ಆದಂಥ ಜಗದೀಶ್ ಚೌಧರಿಯನ್ನು ಉಚ್ಚಾಟನೆ ಮಾಡಿರೋದು ಯಾಕೆ ಸರಿಯಲ್ಲ. ಏನಂದರೆ ಈ ನೆಲಮಂಗಲ ತಾಲೂಕು ಹಂತದಲ್ಲಿ ಒಂದು BJP ಪಕ್ಷ ಇವತ್ತು ಎಮ್ಮರವಾಗಿ ಬೆಳೆದೈತೆ ಅಂದರೆ ಅದಕ್ಕೆ ಜಗದೀಶ್ ಚೌಧರಿ ಮತ್ತು ಅವನ ಶ್ರಮ ಕಾರಣ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಅವರು ಏನಿವತ್ತು
ಪಕ್ಷ ಸಂಘಟನೆಗೆ ಈ ಕರೋನಾ ಸಂದರ್ಭದಲ್ಲಿರ್ಬೋದು, ಜನಗಳ ಕಷ್ಟ ಇರ್ಬೋದು, ಒಬ್ಬ ಶಾಸಕರು ಮಾಡೋದಕ್ಕಿಂತ ಹೆಚ್ಚಿನದಾಗಿ ಕಾರ್ಯ ಮಾಡಿದ್ದಾರೆ. ಯಾಕೆ ನಾನು ನನ್ನ ಪಕ್ಕದ ಕ್ಷೇತ್ರ ಆಗಿರೋದ್ರಿಂದ ಪ್ರತಿಯೊಂದು ಪಂಚಾಯತಿಗೂ ನನ್ನ ಸಂಬಂಧಿಕರು, ಸ್ನೇಹಿತರುಗಳು ಎಲ್ಲರೂ ಇದ್ದಾರೆ, ನನಗೆಲ್ಲ ಗೊತ್ತು. ಅದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಏನು ಒಂದು ಫುಡ್ ಕಿಟ್ ಕೊಡೋದಿರ್ಬೋದು, ಆ ಸಂದರ್ಭದಲ್ಲಿ ಒಂದು ಬಾಗಿನ ಸೀರೆ ಅದು ಕೊಡೋದಿರ್ಬೋದು, ತುಂಬ ಕಷ್ಟದ ಸಂದರ್ಭದಲ್ಲಿ ಒಬ್ಬ ಶಾಸಕರಿಗಿಂತ ಹೆಚ್ಚಿಗೆ ಕೆಲಸ ಮಾಡಿ ಪಕ್ಷದ ಸಂಘಟನೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿರ್ತಾರೆ. ಅದರಿಂದ ಏನು ಈ ಅಭಿನಂದನಾ ಸಮಾರಂಭದಲ್ಲಿ ಆದಂಥ ಒಂದು ಸಣ್ಣ ಅಚಾತುರ್ಯ, ಅದು ಜಗದೀಶ್ ಚೌಧರಿಯಿಂದ ಆದಂಥ ಅಚಾತುರ್ಯ ಅಲ್ಲ, ಯಾರೋ ಮಾಡಿದಂಥ ಅಚಾತುರ್ಯಕ್ಕೆ ಒಬ್ಬ ಸಂಘಟನಾ ಚತುರನ್ನ ನಮ್ಮ ಪಕ್ಷ ಈ ಥರ ಉಚ್ಚಾಟನೆ ಮಾಡಿದ್ದು ಸರಿಯಲ್ಲ. ಯಾಕೆಂದರೆ ಪಕ್ಷಕ್ಕೆ ಯುವಕರು ಬೇಕು. ಅದೇ ರೀತಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅವರು, ಅದು ಜಗದೀಶ್ ಚೌಧರಿಯಿಂದ. ಯಾಕೆ ಪಕ್ಷ ಸಂಘಟನೆಗೋಸ್ಕರ ಹಗಲಿರುಳು ಶ್ರಮ ಹಾಕಂತ ವ್ಯಕ್ತಿ. ಯಾಕೆ ನಾನು ಅವ್ರನ್ನ ಒಂದು 30 ವರ್ಷದಿಂದ ನಾನು ಅವ್ರನ್ನ ಒಡನಾಟ ಇಟ್ಕೊಂಡಿದ್ದೀನಿ. ಯಾಕೆ ಚೌಧರಿ ಸಂಘಟನೆ ಹೆಂಗೆ ಅಂತ ಗೊತ್ತು. ಶಿರಾ ಎಲೆಕ್ಷನಲ್ಲಿ, ಬೈ ಎಲೆಕ್ಷನ್ನಲ್ಲಿ ಬಂದು ನಮ್ಮ ಚೌಧರಿ ಅವ್ರು ಕೆಲಸ ಮಾಡಿದಿರ್ಬೋದು. ಅವತ್ತು BJP ಒಂದು ಸೀಟು ಶಿರಾದಲ್ಲಿ ಗೆಲ್ಲಬೇಕಾದ್ರೂ ನಮ್ಮ ಚೌಧರಿ ಅವ್ರ ಪಾತ್ರ ಒಟ್ಟು ಮುಖ್ಯವಾಗಿರ್ತದೆ. ಯಾಕಂದ್ರೆ ನಾವು ಒಂದು ತಿಂಗಳಲ್ಲಿ ಕೆಲಸ ಮಾಡಿದ್ದು, ಆ ಚೌಧರಿ ಸ್ವಂತ ದುಡ್ಡಿಂದ ಸಂಘಟನೆ ಮಾಡೋದಿರ್ಬೋದು. ಅದರಿಂದ ನಮ್ಮ ಪಕ್ಷದವರು ಅದನ್ನ ಮರುಪರಿಶೀಲನೆ ಮಾಡಿ ಅವ್ರಿಗೆ ಉತ್ತಮವಾದ ಜವಾಬ್ದಾರಿ ಕೊಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀವಿ. ಈಗ ನಮ್ಮ ಶಿವಕುಮಾರಣ್ಣವರು 2 ಬಾರಿ ತಾಲೂಕು ಅಧ್ಯಕ್ಷ ಆಗಿದ್ದಂಥವ್ರು, ಅವರು ಪಂಚಾಯತಿ ಅಧ್ಯಕ್ಷ ಆಗಿದ್ದಂಥವ್ರು, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗಿದ್ದು, APMC ಅಧ್ಯಕ್ಷ ಆಗಿರೋಂಥವ್ರು ಮತ್ತು ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದಂಥವ್ರು. ನಾನು 2 ಬಾರಿ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಂಥವನು. ನನ್ನ ಶ್ರೀಮತಿಯವರು ಸಹ JPM ಆಗಿದ್ದಂಥವ್ರು. ಅದರಿಂದ ತುಮಕೂರು ಗ್ರಾಮಾಂತರದ ಪರವಾಗೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ.